ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಡಿಕೆ ಸರ್ಕಾರದಿಂದ ರಿಫ್ರೆಶ್ ಅಸ್ತ್ರ. ಅರ್ಹತೆ ಇಲ್ಲದೇ ಇದ್ರೂ ಫಲಾನುಭವಿಗಳಾಗಿದ್ದವರಿಗೆ ಶಾಕ್. 4,30,000 ಅನರ್ಹರು ಪಟ್ಟಿಯಿಂದ ಔಟ್. ಬೆಚ್ಚಿ ಬೀಳಿಸ್ತಾ ಇದೆ ಒಂದೊಂದು ಜಿಲ್ಲೆಯಲ್ಲೂ ದಾಖಲಾದ ಸಂಖ್ಯೆ. ಕೇವಲ ಐಸ್ ಕ್ರೀಮ್ಗಾಗಿ ಮಗುವಿನ ಪ್ರಾಣ ತೆಗೆದ ಲವರ್ ಲಾಕ್. ಹೆತ್ತ ಮಗಳನ್ನೇ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದ ಪಾಪಿ ತಾಯಿ ಪ್ರಿಯಾಂಕಾ ಅರೆಸ್ಟ್. ವೈದ್ಯರು ಕೊಲೆ ಅಂದ್ರು, ಇದು ನಾರ್ಮಲ್ ಡೆತ್ ಅಂತಿದ್ದಾರೆ ಪೊಲೀಸರು. ಪೊಲೀಸರ ತನಿಖೆ ಮೇಲೆ ಕೆಲ ಅನುಮಾನ. ಸಿಲಿಕಾನ್ ಸಿಟಿಯಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಪತ್ತೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ ಬೇಕಾ? ಹಣ ಕೊಡಿ ಸಾಕು ಅಂತಾರೆ ಈ ಆರೋಪಿಗಳು. ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಷನ್ ಮಿಷನ್ ಹೆಸರಲ್ಲಿ ದಂಧೆ. ಸಿಸಿಬಿ ಬಲೆಗೆ ಬಿದ್ದ ನಕಲಿ ಸರ್ಟಿಫಿಕೇಟ್ ಗ್ಯಾಂಗ್. ಬ್ರೇಕ್ ಫೇಲ್ ಆಯಿತು ಬೆಂಗಳೂರು ಟ್ರಾಫಿಕ್. ನಗರದಲ್ಲಿ ರಸ್ತೆ ಅಗಲೀಕರಣಕ್ಕಿಂತ ಗುಂಡಿ ಅಗಲೀಕರಣವೇ ಜಾಸ್ತಿ. ಅರ್ಧಂಬರ್ಧ ಕಾಮಗಾರಿಯೇ ಟ್ರಾಫಿಕ್ ಸಮಸ್ಯೆಗೆ ಕಾರಣ. ಟ್ರಾಫಿಕ್ಗೆ ಬ್ರೇಕ್ ಹಾಕುವಲ್ಲಿ ಸರ್ಕಾರ, ಜಿಬಿಎ ಸುಸ್ತೋ ಸುಸ್ತು. ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಕ್ಷೇತ್ರದ ಜನತೆಗೆ ಮತ್ತೊಂದು ಗಿಫ್ಟ್ ಕೊಡಲು ಮುಂದಾದ ಕನಕಾಧಿಪತಿ. ಬೆಂಗಳೂರಿನಿಂದ ತವರು ಕನಕಪುರಕ್ಕೆ ರೈಲು ಯೋಜನೆ ಪ್ಲಾನ್. ಡಬಲ್ ಡೆಕ್ಕರ್ ಮೆಟ್ರೋ ವಿಸ್ತರಣೆ ಕುರಿತು ಕೇಂದ್ರಕ್ಕೆ ಮನವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.